ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ಕೇಳ್ತಿದ್ದಂಗೆನೆ ಬೆಂಗಳೂರಿಂದ ಲಂಡನ್ವರೆಗೂ ಬೈಕಲ್ಲಿ ಹೋದ್ರೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರದ್ದು ಲೆಕ್ಕನ ಚುಕ್ತ ಮಾಡಿಟ್ಟಿದ್ದೀನಿ. ಆದರೆ ಈ ರೈಡಲ್ಲಿ ಪಿನ್ ಟು ಪಿನ್ ಲೆಕ್ಕ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು. ಯಾಕೆ ಅಂತಂದರೆ ಈ ರೈಡಲ್ಲಿ ನಾವು ಹೋದಂಥ ದೇಶಗಳಲ್ಲಿ ಡಿಫ್ರೆಂಟ್ ಕರೆನ್ಸಿ ಇತ್ತು. ಅಲ್ಲಿ ಒಂದು ಸ್ವಲ್ಪ ಯಾವ ದೇಶದಲ್ಲಿ ಪರ್ಟಿಕ್ಯುಲರ್ ಆಗಿ ಎಷ್ಟು ಖರ್ಚು ಮಾಡಿದ್ದೀವಿ ಅನ್ನೋ ಲೆಕ್ಕನಂತೂ ಪರ್ಫೆಕ್ಟಾಗಿ ಕೊಡೋಕ್ಕಾಗಲ್ಲ. ಆದರೆ ಎಷ್ಟು ಖರ್ಚಾಗಿದೆ ಅನ್ನೋ ಲೆಕ್ಕನ ನಾನು ಕೊಡ್ಬೋದು. ಕೆಲವೊಂದು ಯಾವುದು ಬರ್ತಾ ಇರಲ್ವೋ ಅದನ್ನು ಅಂದಾಜು ಮಾಡಿ ಹಾಕಿದ್ದೀನಿ. ಏಕೆಂತಂದರೆ ನಾಳೆ ನೀವೇನಾದರೂ ಈ ಥರ ಟ್ರಿಪ್ ಮಾಡ್ತು ಅಂತಂದರೆ 1 ಲಕ್ಷನೋ ಅಥವಾ 1.5 ಲಕ್ಷ ಸ್ವಲ್ಪ ಹೆಚ್ಚಲ್ಲೇ ಇರಲಿ ಅನ್ನೋ ಉದ್ದೇಶಕ್ಕೆ. ಸೊ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಬೆಂಗಳೂರಿಂದ ಲಂಡನ್ವರೆಗೂ ಬೈಕಲ್ಲಿ ಹೋಗಿ ಬರ್ತೀವಿ ಅಂತಂದರೆ ಒಂದು ಮಿನಿಮಮ್ ಎಷ್ಟು ಖರ್ಚಾಗ್ಬೋದು ಅನ್ನೋ ಲೆಕ್ಕನ ನೋಡ್ಕೊಂಡು ಬರೋಣ ಬನ್ನಿ. ಸೊ ಈಗ ಲೆಕ್ಕನ ನಾನು ಹೇಳಬೇಕು ಅಂತಂದರೆ ಇದನ್ನು 4-5 ಪಾರ್ಟಾಗಿ ಡಿವೈಡ್ ಮಾಡಿದ್ದೀನಿ. ಸೊ ಏನು ಅಂತಂದರೆ ಫಸ್ಟ್ ಒನ್ ನಾನು ಮಾಡಿರೋದು ಪ್ರೀ ರೈಡ್ ಎಕ್ಸ್ಪೆನ್ಸಸ್ ಅಂತ. ಅಂದರೆ ರೈಡ್ನ ನಾನು ಶುರು ಮಾಡೋಕ್ಕಿಂತ ಮುಂಚೆ ನಂದು ಏನೇನು ಖರ್ಚಾಯಿತು ಅನ್ನೋ ಲೆಕ್ಕನ ನಾನು ತಗೊಂಡಿರೋ ಪ್ರಕಾರ, ಜೊತೆಗೆ ಇವುಗಳನ್ನೇ ನಾನು ರೌಂಡ್ ಅಪ್ ಮಾಡಿ ಇಟ್ಕೊಂಡಿರೋದು. ಬಟ್ ಆದರೆ ಆಲ್ಮೋಸ್ಟ್ ಇಷ್ಟೇ ಖರ್ಚು ಮಾಡಿದ್ದೀನಿ. ಗಾಡಿನ ರೆಡಿ ಮಾಡ್ಸೋಕ್ಕೆ ಅಂತ 20,000 ಒಂದು ರೌಂಡ್ ಅಪ್ ಅಲ್ಲಿ ಖರ್ಚು ಮಾಡಿದ್ದೀನಿ. ನಾನು ಹೋಗೋಕ್ಕಿಂತ ಮುಂಚೆ ಸಸ್ಪೆನ್ಷನ್ಗಳನ್ನ ಒಂದು ಸ್ವಲ್ಪ ಮಾಡಿಫೈಡ್ ಮಾಡಿಸ್ಕೊಂಡು ಹೋಗಿದ್ದೆ. 23,000 ಕಿಲೋಮೀಟರ್ ನಾನು ಹೋಗ್ತೀನಿ ಅಂತಂದರೆ ನನ್ನ ಬೆನ್ನಿನ ಸೇಫ್ಟಿನೂ ಕೂಡ ನಾನು ನೋಡಬೇಕಿರುತ್ತೆ. ಸೊ ಅದಕ್ಕೆ 2 ಶಾಕ್ ಅಬ್ಸರ್ವರ್ ಕೆಲಸಗಳನ್ನೆಲ್ಲ ಕ್ಲೀನಾಗಿ ನೋಡ್ಕೊಂಡಿದ್ದೆ. ಜೊತೆಗೆ ನೆಸೆಸರಿಯಾಗಿ ಏನೇನು ಸರ್ವಿಸ್ ಬೇಕೋ ಅದನ್ನು ಕೂಡ ಮಾಡ್ಕೊಂಡು ಹೊರಟಿದ್ದೆ. ಒಂದು 20,000 ಅಂತ ತಗೊಂಡ್ರು. ರೈಡಿಂಗ್ ಗೇರ್ಸ್ಗೆ ಅಂತ ಒಂದು 25,000-30,000 ಹಾಕೋಣ. ಯಾಕೆ ಅಂತಂದರೆ 20,000 ನಾನು ಖರ್ಚು ಎಲ್ಲಿ ಮಾಡಿದೆ ಅಂತಂದರೆ ಲಕ್ನೋದಲ್ಲಿ ರೈಡಿಂಗ್ ಬೂಟು ಮತ್ತು ಕೆಲವೊಂದು ಅಸೆಸರೀಸ್ಗಳನ್ನ ತಗೊಂಡೆ. ನೀಡಿದ್ದು ಅದಕ್ಕೇ ಅಲ್ಲಾಗಿದೆ. ಮತ್ತು ಇಲ್ಲಿ ನಾನು ರೈಡಿಂಗ್ ಗೇರ್ಸ್ ಅಂತ ಏನು ತಗೊಂಡಿದ್ದೀನೋ ಅದಕ್ಕೊಂದು 20,000 ಅಂತ ಹಾಕೊಂಡ್ರು. ಅವೆರಡಕ್ಕೂ 30,000. ಇನ್ನು PPF, ಸ್ಟಿಕ್ಕರಿಂಗು, ಬೈಕ್ಗೆ ಸಣ್ಣ ಪುಟ್ಟ ಅಸೆಸರೀಸ್ ಅಂತ ಹಾಕ್ಸಿರೋದು ಅವೆಲ್ಲ ಸೇರ್ತು ಅಂತಂದರೆ ಅದಕ್ಕೊಂದು 20,000. ಬಟ್ಟೆಗಳು ತಗೊಂಡಿದ್ದಕ್ಕೆ ಒಂದು 10,000. ಮತ್ತು ಗಾಡಿಗೆ ಸ್ಪೇರ್ ಐಟಮ್ಸ್ ಅಂತ ತಗೊಂಡಿದ್ದಕ್ಕೆ ಒಂದು 8,000. GoPro ಕ್ಯಾಮ್ರಾಸ್ಗಳಿಗೆ ಬೇಕಾದಂಥ ಅಸೆಸರೀಸು, ಬ್ಯಾಟ್ರೀಸು ಮತ್ತು ವ್ಲಾಗಿಂಗ್ ಸೆಟಪ್ ಏನಿತ್ತು ಇದಕ್ಕೆ ಅಂತ ಒಂದು 20,000 ಖರ್ಚು ಮಾಡಿದ್ದೀನಿ. ಅಲ್ಲಿಗೆ ಟೋಟಲ್ 1,15,000 ರೂಪಾಯಿ ನಾನು ಪ್ರೀ ರೈಡಿಂಗ್ ಎಕ್ಸ್ಪೆನ್ಸಸ್ ಅಂತ ಹಾಕೊಂಡಿದ್ದೀನಿ. ಇದರಲ್ಲಿ ಜಸ್ಟ್ ಇಷ್ಟು ಮಾತ್ರ ಬರಲ್ಲ. ನಾನು ವೀಸಾಗೆ ಅಂತ ಓಡಾಡಿರೋ ಬಸ್ ಚಾರ್ಜಿಂದ ಹಿಡಿದು, ನಾನು ಮಾಡಿರೋ ಜೆರಾಕ್ಸ್ಗಳಿಂದ ಹಿಡಿದು, ಆ ಟೈಮಲ್ಲಿ ನಾನು ತಿಂದಿರ್ತಕ್ಕಂಥ ಊಟದಿಂದ ಹಿಡಿದು ಪ್ರತಿಯೊಂದು ಈ ಒಂದು 1,15,000 ಲೆಕ್ಕ ಸೇರ್ಕೊಳ್ಳುತ್ತೆ. ಇನ್ನು ಎರಡನೇದಕ್ಕೆ ಬಂತು ಅಂತಂದರೆ ಈ ಥರ ನಾವು ಒಂದು ದೊಡ್ಡ ರೈಡ್ ಮಾಡ್ತೀವಿ ಅಂತಂದರೆ ಡಾಕ್ಯುಮೆಂಟೇಷನ್ಗಳೆಲ್ಲ ಹೆಂಗೆ ಬಿಡ್ತಾರೆ ಅಥವಾ ಏನೇನು ತೊಗೊಬೇಕು ಅಂತ. ಈಗ ನೀವು ಒಂದು ದೊಡ್ಡ ರೈಡ್ ಮಾಡ್ತೀವಿ ಅಥವಾ ಒಂದು ಇಂಟರ್ನ್ಯಾಷನಲ್ಗೆ ಹೋಗ್ತೀವಿ ಅಂತಂದರೆ ಹೆಂಗೆ ಒಬ್ಬ ಮನುಷ್ಯನಿಗೆ ಪಾಸ್ಪೋರ್ಟ್ ಬೇಕೋ ಅದೇ ರೀತಿ ನಮ್ಮ ಬೈಕ್ಗಳನ್ನ ತಗೊಂಡು ಹೋಗಬೇಕು ಹೊರಗಡೆ ದೇಶಕ್ಕೆ ಅಂತಂದರೆ ಕಾರ್ನೆಟ್ನ ಅಗತ್ಯತೆ ತುಂಬ ಇರುತ್ತೆ. ಏನಪ್ಪ ಇದು ಕಾರ್ನೆಟ್ ಅಂತಂದರೆ ನಮಗೆ ಹೆಂಗೆ ಪಾಸ್ಪೋರ್ಟ್ ಇದೆಯೋ ಆ ರೀತಿ ಬೈಕ್ನ ಐಡೆಂಟಿಫೈ ಮಾಡೋಕ್ಕೆ ಇರ್ತಕ್ಕಂಥ ಒಂದು ಡಾಕ್ಯುಮೆಂಟೇ ಕಾರ್ನೆಟ್ ಆಗಿರುತ್ತೆ. ಸೊ ಈ ಕಾರ್ನೆಟ್ ಎಲ್ಲಿ ತಗೋಬೇಕು ಅಂತಂದರೆ ಕೆಲವೊಂದು ದೇಶಗಳು ಒಗ್ಗೂಡಿ ಒಂದು ಆಟೋಮೊಬೈಲ್ ಅಸೋಸಿಯೇಷನ್ ಅಂತ ಒಂದು ಮಾಡ್ಕೊಂಡಿದೆ. ಅದು ನಮ್ಮ ದೇಶದಲ್ಲಿ ಮುಂಬೈಯಲ್ಲಿದೆ. ಸೊ ಇಲ್ಲಿ ನಾನು ಕಾರ್ನೆಟ್ ತಗೋಬೇಕು ಅಂತಂದರೆ ನನ್ನ ಬೈಕ್ ವ್ಯಾಲ್ಯೂಗೆ, ಅಂದರೆ ಇಲ್ಲೇನು ಮಾಡ್ತಾರೆ, ಪ್ರತಿಯೊಂದು ಬೈಕ್ನ ತನ್ನ ವ್ಯಾಲ್ಯೂ ಏನಿದೆಯೋ ಆ ವ್ಯಾಲ್ಯೂನ ನೋಡಿಕೊಂಡು ಒಂದು ಅಮೌಂಟ್ನ ನಾವು ಡೆಪಾಸಿಟ್ ಹಾಕಬೇಕಿರುತ್ತೆ. ನನ್ನ ಬೈಕ್ಗೆ 1 ಲಕ್ಷ ರೂಪಾಯಿ ಡೆಪಾಸಿಟ್ ಹಾಕ್ತೆ ಮತ್ತು ಕಾರ್ನೆಟ್ ಚಾರ್ಜಸ್ಸು ಅಂತ 90,000 ಕೊಟ್ಟಿದ್ದೀನಿ. ಅದು ಮೊದಲು ಇಲ್ಲಿ ಡಾಕ್ಯುಮೆಂಟೇಷನ್ ಅಂತ ಬರೋಂಥ ಖರ್ಚು ಆಗಿರುತ್ತೆ. ಇನ್ನು ಎರಡನೇದು ನಮ್ಮ ವೀಸಾ ಪ್ರೋಸೆಸ್ಗಳಾಗಿರ್ಬೋದು ಅಥವಾ ನಾವು ವೀಸಾ ಅಪ್ಲೈ ಮಾಡೋಕ್ಕೆ ನಮಗೆ ಖರ್ಚಾದಂಥ ದುಡ್ಡು ಎಷ್ಟು ಅಂತಂದರೆ IDPನ ಫಸ್ಟ್ ತಗೋಬೇಕು. ಯಾಕೆ ಅಂತಂದರೆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ನಮಗೆ ಬೇರೆ ದೇಶಗಳಲ್ಲಿ ಬೈಕ್ ಓಡಿಸ್ಬೇಕು ಅಂತಂದರೆ ಬೇಕು. ನನಗೆ ಅದು ಇಮಿಡಿಯೇಟ್ಲಿ ಬೇಕಾಗಿರೋದ್ರಿಂದ ಅದಕ್ಕೆ 6,000 ರೂಪಾಯಿ ಖರ್ಚಾಯಿತು. ವೀಸಾ ಚಾರ್ಜಸ್ಗೆ ಬಂದರೆ ನಾನು UK ವೀಸಾ ತಗೊಳ್ಳೋಕ್ಕೆ 17,133 ರೂಪಾಯಿ ಖರ್ಚು ಮಾಡಿದೆ. ಸೆಂಜಾನ್ ವೀಸಾ ಅಥವಾ ಯುರೋಪ್ ವೀಸಾ ಅನ್ನೋದೇನಿದೆಯೋ ಅದಕ್ಕೆ 18,000 ರೂಪಾಯಿ ಫಸ್ಟ್ ಖರ್ಚು ಮಾಡಿದ್ವಿ. ಅದಾದಮೇಲೆ ಅದು ರಿಜೆಕ್ಟ್ ಆಯಿತು. ಮತ್ತು ಇನ್ನೂ ಒಂದು ಸಲ ಅಪ್ಲೈ ಮಾಡಿದ್ವಿ, ಅದಕ್ಕೆ 13,000 ರೂಪಾಯಿ ಆಯಿತು. ಈ ವೀಸಾ ಪ್ರೋಸೆಸ್ಗೆ ಹೋದಂಥ ಟೈಮಲ್ಲಿ VFS ಆಫೀಸಲ್ಲಿ ನಾವು ಸಪರೇಟ್ ಲಾಂಜನ್ನು ತೊಗೊತೀವಿ. ಆ ಲಾಂಜ್ಗೆ ಅಂತ ಸಪ್ರೇಟ್ 5,000 ರೂಪಾಯಿ, ಜೊತೆಗೆ ಆ ಒಂದು ಅಪ್ಲಿಕೇಶನ್ ಫೀಸ್ಗೆ 2,000 ರೂಪಾಯಿ ಖರ್ಚಾಗಿದೆ. ಇನ್ನು ಸೆಂಟ್ರಲ್ ಏಷ್ಯಾ ವೀಸಾ ಅಂತಂದರೆ ರಷ್ಯಾ, ಕಿರ್ಗಿಸ್ತಾನ್, ಕಜಕಿಸ್ತಾನ್, ಉಜ್ಬೇಕಿಸ್ತಾನ್ ಇಷ್ಟಕ್ಕೂ ಸೇರಿ 40,000 ರೂಪಾಯಿ ಖರ್ಚಾಗಿದೆ. ಆದರೆ ಅಲ್ಲಿ ನಮಗೆ ರಷ್ಯಾ ವೀಸಾ ಬರಲ್ಲ, ಮತ್ತೆ ಅಪ್ಲೈ ಮಾಡ್ತೀವಿ. ಅದಕ್ಕೆ ನಾವು ಖರ್ಚು ಮಾಡಿದ್ದು 13,000 ರೂಪಾಯಿ, ಜೊತೆಗೆ ಆ ಅಪ್ಲಿಕೇಶನ್ ಫೀಸ್ಗೆ ಅಂತ 2,000 ರೂಪಾಯಿ, ಇನ್ವಿಟೇಷನ್ ಲೆಟರ್ಗೆ ಅಂತ 3,000 ರೂಪಾಯಿ ಖರ್ಚು ಮಾಡಿದ್ದೀವಿ. ಇದಿಷ್ಟು ವೀಸಾಗೆ ಅಂತ ಖರ್ಚು ಮಾಡುವಂಥ ದುಡ್ಡಾಗಿರುತ್ತೆ.
ಇನ್ನು ಮೂರನೇದಕ್ಕೆ ಬಂತು ಅಂತಂದರೆ ಟ್ರಾವೆಲಿಂಗ್ ಇನ್ಶೂರೆನ್ಸ್. ಈಗ ಹೆಂಗೆ ನಾವು ಇಲ್ಲಿ ಒಂದು ಇನ್ಶೂರೆನ್ಸ್ನ ಮಾಡಿಸ್ಕೊತೀವೋ ನಮ್ಮ ಒಂದು ಲೈಫ್ ಸೇಫ್ಟಿಗಾಗಿರ್ಬೋದು ಅಥವಾ ರೋಡ್ ಆಕ್ಸಿಡೆಂಟ್ಸ್ ಏನಾದರೂ ಆಯಿತು ಅಂತಂದರೆ ನಮಗೇನಾದರೂ ಆದರೆ ಅದೇ ರೀತಿ ಹೊರಗಡೆ ದೇಶಕ್ಕೆ ಹೋದರೂ ಕೂಡ ನೀವು ಟ್ರಾವೆಲ್ ಇನ್ಶೂರೆನ್ಸ್ ಅಂತ ಪಡ್ಕೊಬೇಕಿರುತ್ತೆ. ಅದು ನಮಗೂ ಕೂಡ ಜೊತೆಗೆ ನಾವು ತಗೊಂಡೋಗಿರ್ತಕ್ಕಂಥ ವೆಹಿಕಲ್ಗೂ ಕೂಡ. ಸೊ ಇಲ್ಲಿ ಪರ್ಸನ್ಗೆ ಎಲ್ಲ ದೇಶಗಳಿಗೂ ಸೇರಿ 5,900 ರೂಪಾಯಿ ಟ್ರಾವೆಲ್ ಇನ್ಶೂರೆನ್ಸ್ ಮಾಡಿಸ್ಕೊತೀವಿ. ರಷ್ಯಾಗೆ ಮಾತ್ರ ಸಪ್ರೇಟಾಗಿ ಮಾಡಿಸ್ಬೇಕಿರುತ್ತೆ, ಅದಕ್ಕೆ 3,000 ರೂಪಾಯಿ ಟ್ರಾವೆಲ್ ಇನ್ಶೂರೆನ್ಸ್ ಖರ್ಚಾಗುತ್ತೆ. ಇನ್ನು ಯುರೋಪ್ಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಬೈಕ್ ಇನ್ಶೂರೆನ್ಸು ದೊಡ್ಡ ಮೊತ್ತ ಅಂದರೆ 36,258 ರೂಪಾಯಿಗೆ ನಾವು ಬೈಕ್ಗೆ ಇನ್ಶೂರೆನ್ಸನ್ನು ಮಾಡಿಸ್ಕೊತೀವಿ. ಚೈನಾದಲ್ಲಿ ನಮಗೆ ಇನ್ಶೂರೆನ್ಸ್ಗೆ ಅಂತ ನಾವೇನು ಸಪ್ರೇಟಾಗಿ ದುಡ್ಡು ಖರ್ಚು ಮಾಡಲ್ಲ. ಆದರೆ ಚೈನಾ ನಾವು ಒಂದು ಪ್ಯಾಕೇಜ್ ಮುಖಾಂತರ ಹೋಗಿದ್ರಿಂದ ಅವರೇ ನಮ್ಮ ವೀಸಾ ಆಗಿರ್ಬೋದು ಅಥವಾ ಡಾಕ್ಯುಮೆಂಟೇಷನ್ ಚಾರ್ಜಸ್ ಆಗಿರ್ಬೋದು ಅಥವಾ ಟ್ರಾವೆಲ್ ಇನ್ಶೂರೆನ್ಸ್ ಫಾರ್ ಗಾಡಿ ಮತ್ತು ನಮ್ಗಳಿಗೆ ಊಟ ತಿಂಡಿ ಹೋಟೆಲ್ಲು ಎಲ್ಲವೂ ಕೂಡ ಅವರೇ ನೋಡಿಕೊಂಡ್ರು. ಅದಕ್ಕೆ ನಾವು ಕೊಟ್ಟಂಥ ದುಡ್ಡು 1,90,000. ಅಂದರೆ ಅವರು ನಮ್ಮನ್ನು ಕಿರ್ಗಿಸ್ತಾನ್ ಬಾರ್ಡ್ರ್ವರೆಗೂ ತಗೊಂಡೋಗಿ ಬಿಡೋಕ್ಕೆ ನೇಪಾಳದಿಂದ. ಇನ್ನು ಕಿರ್ಗಿಸ್ತಾನು ಉಜ್ಬೇಕಿಸ್ತಾನು ಮತ್ತು ಕಜಕಿಸ್ತಾನ್ ಏನಿತ್ತೋ ಅಲ್ಲಿ ನಾವು ಬೈಕ್ಗೆ ಇನ್ಶೂರೆನ್ಸ್ ಮಾಡಿಸಿದ್ದು 6,000 ರೂಪಾಯಿ. ಈಗ ನಾನು ಏನು ಹೇಳ್ತಾ ಇದ್ದೀನೋ ಇವೆಲ್ಲ ಇನ್ಶೂರೆನ್ಸ್ಗಳು ನಮ್ಮ ಬೈಕ್ಗೆ ಕವರ್ ಆಗಲ್ಲ, ಥರ್ಡ್ ಪಾರ್ಟಿ ನಾವು ಮಾಡಿಸಿರೋದು. ಅಂದರೆ ನಾವು ಯಾರಿಗಾರು ಗುದ್ದಿದ್ರೆ ಅವರು ಕ್ಲೈಮ್ ಆಗೋಷ್ಟೇ ನಾವು ಮಾಡಿಸ್ಕೊಂಡಿದ್ದು, ನಮ್ಮ ಗಾಡಿ ಕ್ಲೈಮ್ ಆಗೋಂಥದ್ದೇನು ಮಾಡ್ಕೊಳ್ಳಿಲ್ಲ. ರೀಸನ್ ಇಷ್ಟೇ, ನಾವು ನಮ್ಮ ಗಾಡಿ ಕ್ಲೈಮ್ ಆಗೋ ರೀತಿ ಅಲ್ಲಿ ಮಾಡಿಸ್ಕೊಂಡ್ರೆ ಮತ್ತು ಅಲ್ಲಿ ಗಾಡಿ ಹೊಸ ಗಾಡಿ ನಮ್ಮ ಗಾಡಿಗೆ ಬಂದು ಆ ಡಾಕ್ಯುಮೆಂಟೇಷನ್ಗೆ ದುಡ್ಡು ಎಕ್ಸ್ಟ್ರಾ ಖರ್ಚಾಗುತ್ತೆ. ಅದಕ್ಕೆ ಸವಸ ಬೇಡ ಅಂತ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನ ಮಾಡಿಸಿದ್ವಿ. ಇನ್ನು ಟ್ರಾವೆಲಿಂಗ್ ಇನ್ಶೂರೆನ್ಸ್ ಅಂತ 5,900 ಏನು ಮಾಡಿದ್ವು ಅದು ಆಲ್ಮೋಸ್ಟ್ ಕಂಟ್ರಿಗಳು ಕವರ್ ಆಗಿತ್ತು, ಆದರೆ ಎಕ್ಸೆಪ್ಟ್ ರಷ್ಯಾನ ಬಿಟ್ಟು. ಇನ್ನು 4ನೇ ಖರ್ಚು ಏನಪ್ಪ ಮೇಯ್ನಾಗಿ ಬಂದಿದ್ದು ಅಂತಂದರೆ, ಓಕೆ ಚೈನಾದಲ್ಲೇನೋ ನಾವು ಆಲ್ರೆಡಿ ದುಡ್ಡು ಕೊಟ್ಟಿದ್ವಿ, ಆದರೆ ಬೇರೆ ದೇಶಗಳಲ್ಲೆಲ್ಲ ನಾವು ದುಡ್ಡು ಖರ್ಚು ಮಾಡಬೇಕಲ್ವಾ. ಒಂದು ಊಟ ನಾವು ತಿನ್ನಬೇಕು ಅಥವಾ ಏನೋ ಒಂದು ಸಾಮಾನು ತಗೊಬೇಕು ಅಥವಾ ಯಾರೋ ಒಬ್ರು ತಿಂತಾ ಇರ್ಬೇಕಾದ್ರೆ ಅದನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಇದಕ್ಕೆ ಅಂತ ನಾನು ಖರ್ಚು ಮಾಡಿದ್ದು 2,75,000 ರೂಪಾಯಿ ಕರೆನ್ಸಿ ಎಕ್ಸ್ಚೇಂಜನ್ನ ಮಾಡಿ ತಗೊಂಡೋಗಿದ್ದೆ. $1,000 800 ಯೂರೋ ಮತ್ತು 600 ಪೌಂಡು ಮತ್ತು ಚೈನಾದ 2,000 ಯುವಾನ್ಗಳನ್ನ ತಗೊಂಡೋಗಿದ್ದೆ. ಇದು ಸಾಲಲ್ಲ ಅಂತ ಇನ್ನೊಂದು 25,000 ರೂಪಾಯಿಗೆ ಎಕ್ಸ್ಟ್ರಾ USDನ ತಗೊಂಡೋಗಿದ್ದೆ. ಸೊ ಇದು ನಾನು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು. ರೀಸನ್ ಇಷ್ಟೇ, ನಾವು ಇಷ್ಟು ದೇಶಗಳನ್ನ ಸುತ್ತಾಡ್ತೀವಲ್ವಾ, ಅಲ್ಲಿ ಎಲ್ಲ ಟೈಮಲ್ಲೂ ಕರೆನ್ಸಿ ಸಿಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿಂದನೇ ತಗೊಂಡೋದ್ರೆ ಬೆಸ್ಟು ಅಂತೇಳಿ 2.25 ಲಕ್ಷಕ್ಕೆ ನಾವು ಇಲ್ಲಿಂದನೇ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿಕೊಂಡು ಕಮಿಷನ್ ಕೊಟ್ಟು ನಾವಿಲ್ಲಿಂದ ದುಡ್ಡನ್ನ ತಗೊಂಡೋಗ್ತೀವಿ. ಅದಲ್ಲದೆ ಈ 2.25 ಲಕ್ಷ ಏನು ತಗೊಂಡೋದ್ನೋ ಅದು ಕೂಡ ನನಗೆ ಸಾಲದೆ ಯುರೋಪಲ್ಲಿ ಮತ್ತೆ ಎಕ್ಸ್ಟ್ರಾ $1,000 ನಾನು ಎಕ್ಸ್ಚೇಂಜ್ ಮಾಡಿಸ್ಕೊತೀನಿ ನನ್ನ ಖರ್ಚಿಗೋಸ್ಕರ. ಇದಲ್ಲದೆ ನನ್ನ ಡೆಬಿಟ್ ಕಾರ್ಡ್ ಏನಿತ್ತು ಅದರ ಮುಖಾಂತರ ನಾನು ಖರ್ಚು ಮಾಡಿರೋಂಥ ದುಡ್ಡನ್ನು ಕೇಳಿದ್ರೆ ಶಾಕ್ ಆಗ್ತೀರಾ. 2,95,000 ರೂಪಾಯಿ ಖರ್ಚಾಗಿದೆ. ಇದು ಕಾರ್ಡಲ್ಲಿ ಸ್ವೈಪ್ ಮಾಡಿರೋದು. ಸೊ ಇಲ್ಲಿ ನನಗೆ ಎಕ್ಸ್ಟ್ರಾ ಚಾರ್ಜಸ್ಗಳು ಬಿದ್ದಿದೆ. ಯಾಕೆ ಅಂತಂದರೆ ನಾನು ಒಂದು ತಪ್ಪು ಮಾಡಿದೆ, ನೀವು ಆ ತಪ್ಪು ಮಾಡಬೇಡಿ. ಈ ಫಾರೆಕ್ಸ್ ಕಾರ್ಡ್ ಅಂತ ಬರುತ್ತೆ ಅಥವಾ ನಿಯೋ ಕಾರ್ಡ್ ಅಂತ ಬರುತ್ತೆ, ಅಲ್ಲಿ ಕಮಿಷನ್ ಕಟ್ಟಾಗದೆ ನಾವು ಎಕ್ಸ್ಚೇಂಜ್ ಮಾಡಿಸಿ ಹಾಕಿರೋ ದುಡ್ಡು ಅಷ್ಟೇ ಖರ್ಚಾಗುತ್ತೆ. ನಾನು ಆ ನಿಯೋ ಕಾರ್ಡ್ ಬೇಡ ಅಂತಂದ್ಬಿಟ್ಟು ಹಂಗೆ ಹೊರಟೋದೆ. ಅದಾದಮೇಲೆ ನಾನು ಎಲ್ಲೆಲ್ಲಿ ನನ್ನ ಡೆಬಿಟ್ ಕಾರ್ಡ್ನ ಸ್ವೈಪ್ ಮಾಡೋದೋ ಅಲ್ಲೆಲ್ಲ 2,000 3,000 ಅಂತ ಸರ್ವಿಸ್ ಚಾರ್ಜಸ್ ಕಟ್ಟಾಗಿ ನನಗೆ ಇಷ್ಟು ದುಡ್ಡು ಬಂದಿದೆ. ಆಮೇಲೆ ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಯಾಕೆಂದರೆ ನಾನು ಕೆಲವೊಂದಷ್ಟು ಯುರೋಪೆಲ್ಲ ಒಬ್ಬೊಬ್ಬನೇ ತಿರುಗಾಡಿದ್ನಲ್ಲ, ಆ ಟೈಮಲ್ಲಿ ನನಗೆ ಕರೆನ್ಸಿ ಇರಲಿಲ್ಲ. ಆವಾಗ ನಾನು ಕಾರ್ಡನ್ನೇ ಸ್ವೈಪ್ ಮಾಡೋಕ್ಕೆ ಬಂತು, ಮಾಡಿದೆ. ಬಟ್ ತೊಂದರೆ ಇಲ್ಲ. ಬಟ್ ನೀವೇನಾದರೂ ನೆಕ್ಸ್ಟ್ ಹೋಯ್ತು ಅಂತಂದರೆ ಫಾರೆಕ್ಸ್ ಕಾರ್ಡ್ ಅಥವಾ ನಿಯೋ ಕಾರ್ಡಲ್ಲಿ ನಿಯೋ ಬೆಸ್ಟ್ ಅಂತ ಹೇಳ್ತಾರೆ. ಆ ಕಾರ್ಡ್ಗೆ ಅಲ್ಲಿಗೆ ಲೋಡ್ ಮಾಡಿಕೊಂಡ್ರೆ ಸುಮಾರು ಕಂಟ್ರಿಗಳಲ್ಲಿ ನಿಯೋ ಕಾರ್ಡು ವರ್ಕ್ ಆಗುತ್ತೆ. ಇನ್ನು 5ನೇ ಎಕ್ಸ್ಪೆನ್ಸಸ್ ಏನಾಯಿತು ಅಂತಂದರೆ, ನಾವು ರೆಡಿ ಟು ಈಟ್ ಫುಡ್ ಎಲ್ಲ ತಿಂತಾ ಇದ್ವಲ್ಲ, ಅದಕ್ಕೆ 13,000 ರೂಪಾಯಿ ಅಂತ ಬಿಲ್ ಆಗಿದೆ. ಸೊ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ವಾಪಸ್ ಬರಬೇಕು ಅಂತಂದರೆ ನಮಗೀಗ ರಿಟರ್ನ್ ಎಕ್ಸ್ಪೆನ್ಸಸ್ಸು. ಇದರಲ್ಲಿ ಏನೇನು ಬರುತ್ತೆ, ಫ್ಲೈಟ್ ಬರುತ್ತೆ, ಮತ್ತು ಗಾಡಿನ ನಾವು ಹಾಕಿರೋ ಒಂದು ಶಿಪ್ಪಿಂಗ್ ಚಾರ್ಜಸ್ ಬರುತ್ತೆ. ಜೊತೆಗೆ ಈಗ ನಮ್ಮ ಗಾಡಿ ಲಂಡನ್ನಿಂದ ಚೆನ್ನೈಗೆ ಬರುತ್ತೆ, ಚೆನ್ನೈಯಿಂದ ನಾನು ತಗೊಂಡು ಹೋಗ್ಬೇಕಲ್ಲ, ಆ ದುಡ್ಡನ್ನು ಕೂಡ ನಾನು ಸೇರಿಸಿದ್ದೀನಿ. ಫಸ್ಟ್ ಟೈಮ್ ನಾವು ಫ್ಲೈಟ್ ಬುಕ್ ಮಾಡಿದಾಗ ಡೇಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಆವಾಗ ಆ ಟಿಕೆಟ್ನ ಕ್ಯಾನ್ಸಲ್ ಮಾಡಿದಾಗ 8,000 ರೂಪಾಯಿ ಹಿಡ್ಕೊಂಡ್ರು. 2ನೇ ಟೈಮ್ ಬುಕ್ ಮಾಡಿದಾಗ 33,000 ರೂಪಾಯಿ ಫ್ಲೈಟ್ ಚಾರ್ಜ್ ಆಗಿದೆ ಲಂಡನ್ನಿಂದ ಬೆಂಗಳೂರಿಗೆ ಬರೋಕ್ಕೆ. ಇನ್ನು ವೆಹಿಕಲ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೆಚ್ಚು ಕಡಿಮೆ 1.5 ಲಕ್ಷ ಅಂತ ಹಾಕೊಂಡ್ರು. ವಾಪಸ್ ನಾನು ಚೆನ್ನೈಯಿಂದ ಇಲ್ಲಿವರೆಗೂ ವಾಪಸ್ ಗಾಡಿ ತರಬೇಕಲ್ಲ, ಅದಕ್ಕೊಂದು 10,000. ಈಗ ಇನ್ನೂ ಒಂದು 10,000 ಆ್ಯಡ್ ಮಾಡ್ತೀನಿ. ಬೈಕ್ ಬರುತ್ತೆ ಗೊತ್ತಾ, ಅದನ್ನು ರೆಡಿ ಮಾಡ್ಸೋಕ್ಕೆ ಒಂದು 10,000 ಬೇಕು. ಯಾಕೆ ಅಂತಂದರೆ ಅಷ್ಟೊಂದು ಇದಾಗಿದೆ, ತೊಂದರೆಗಳಾಗಿದೆ. ವಾಪಸ್ ಬಂದಮೇಲೆ ಒಂದು ಸರ್ವಿಸ್ ಅಂತೂ ಅಗತ್ಯತೆ ಇದೆ. ಕೊನೆ ಚಾರ್ಜಸ್ ಯಾವುದು ಅಂತಂದರೆ, ಈ ನಮ್ಮ ಆರ್ಗನೈಸರ್ಸ್ ನಮ್ಮನ್ನು ಏನು ಕರ್ಕೊಂಡು ಹೋಗಿ ಅವ್ರ ಡಾಕ್ಯುಮೆಂಟೇಷನ್ ಅದು ಇದು ಮಾಡೋರಲ್ಲ, ಅದಕ್ಕೆ ಅಂತ ಅವರು 1 ಲಕ್ಷ ಚಾರ್ಜ್ ಮಾಡ್ತಾಯಿದ್ದಾರೆ.
ಮೇ ಬಿ ಈ ಚಾರ್ಜಸ್ಸು ನಿಮಗೆ ಒಬ್ಬರು ಹೆಚ್ಚು ತೊಗೋಬೋದು, ಕಡಿಮೆನೂ ತೊಗೋಬೋದು, ಡಿಪೆಂಡ್ಸ್ ಆನ್ ಆರ್ಗನೈಸರ್ ಮೇಲೆ ಮತ್ತು ಅವ್ರು ಕೊಡೋ ಕ್ವಾಲಿಟಿ ಸೇವೆ ಮೇಲಿರುತ್ತೆ. ಸೊ ಹೋಗೋಕ್ಕಿಂತ ಮುಂಚೆ ಕನ್ಫರ್ಮ್ ಮಾಡ್ಕೊಳ್ಳಿ ಅವರು ನಿಮಗೆ ನೀವು ಕೊಡೋಂಥ ದುಡ್ಡಿಗೆ ಏನೇನು ಸರ್ವಿಸ್ ಕೊಡ್ತಾರೆ ಅಂತ ಮೊದಲೇ ಕ್ಲಾರಿಟಿ ಮಾಡ್ಕೊಂಬಿಡಿ. ನೀವೇನೇನು ಕೊಡ್ತೀರಾ, ನೀವು ಕೊಡೋ ಸರ್ವಿಸು ನಮ್ಗೇನೇನು ಇರಬೇಕು ಅಥವಾ ನಾನೇನು ಆ ರೈಡಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋದನ್ನ ಫುಲ್ಲಾಗಿ ಮೊದಲೇ ಕ್ಲಾರಿಫೈ ಮಾಡ್ಕೊಂಡು ಹೋಗಿ. ಅದು ಯಾರಾದರೂ ಆಗಿರಲಿ, ಇದು ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ನಿಮಗೊಂದು ಸಜೆಷನ್ನ ಹೇಳ್ತಾ ಇದ್ದೀನಿ. ಸೊ ಇದನ್ನೆಲ್ಲನೂ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ? ಫ್ರೀ ರೈಡ್ ಎಕ್ಸ್ಪೆನ್ಸಸ್ಸಲ್ಲಿ 1,15,000, ವೀಸಾ ಡಾಕ್ಯುಮೆಂಟೇಷನ್ ಪ್ರೋಸೆಸ್ಗೆ ಮತ್ತು ವೀಸಾ ಅಪ್ರೂವ್ ಆಗೋಕ್ಕೆ ಎಲ್ಲದಕ್ಕೂ ಖರ್ಚಾಗಿರೋದು 2,24,000, ಟ್ರಾವೆಲ್ ಇನ್ಶೂರೆನ್ಸ್ಗೆ ಮತ್ತು ಗಾಡಿ ಇನ್ಶೂರೆನ್ಸ್ಗೆ ಖರ್ಚಾಗಿರೋದು 2,41,000, ಅದರಲ್ಲಿ ಚೈನಾ ಅಮೌಂಟು ಕೂಡ ಇನ್ಕ್ಲೂಡ್ ಆಗಿ ಹೋಟೆಲ್ದೆಲ್ಲ. ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸಿದ್ದು 3,66,000 ರೂಪಾಯಿ ಮತ್ತು ನನ್ನ ಕಾರ್ಡಲ್ಲಿ ಕಟ್ಟಾಗಿರೋದು 2,95,000 ರೂಪಾಯಿ. ಇನ್ನು ರಿಟರ್ನ್ ಎಕ್ಸ್ಪೆನ್ಸಸ್ಗೆ ಬಂತು ಅಂತಂದರೆ ಫ್ಲೈಟು ಮತ್ತು ಬೈಕ್ ಶಿಪ್ಪಿಂಗಿಗೆ ಸೇರಿಸಿ 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಇನ್ನು ಆರ್ಗನೈಸರ್ಗೆ ಕೊಟ್ಟಿರೋದು ಅಂತ ಬಂದು 1 ಲಕ್ಷ ಆಗಿದೆ. ಜೊತೆಗೆ ರೆಡಿ ಟು ಈಟ್ ಫುಡ್ಗೆ ಏನಾಗಿತ್ತು ಅದಕ್ಕೊಂದು 15,000 ಅಂತ ತಗೊಂಡ್ರು ಟೋಟಲ್ ನನಗೆ 15,60,000 ಬರ್ತಾ ಇದೆ. ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರು 15,500,000 ಲಕ್ಷ ಅಂತ ರೌಂಡ್ ಅಪ್ ಮಾಡ್ಕೊಬೋದು. ಈ ರೈಡಲ್ಲಿ ನನಗೆ ಖರ್ಚಾಗಿರೋದು 15,500,000 ಲಕ್ಷ. ಆದರೆ ನನ್ನ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಹೋಗ್ದಂಥ ಎಲ್ಲ ದೇಶಗಳಲ್ಲಿ ನಮ್ಮ ಕನ್ನಡಿಗರು ಸಹೃದಯದಿಂದ ಅವರು ಮನೆಗೆ ಕರೆದು ಉಪಚಾರ ಮಾಡಿ ನನಗೆ ಊಟ ತಿಂಡಿನೂ ಹಾಕ್ಸಿ ಅಕೊಮಂಡೇಷನ್ನು ಕೂಡ ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ ಅದೇ ನನಗೆ ಸೇರ್ತು ಅಂತಂದರೆ ನಾನು ಸಪ್ರೇಟಾಗಿ ಏನಾದ್ರು ಮಾಡಿದರೆ 1 ಲಕ್ಷ ರೂಪಾಯಿ ಆಗ್ತಿತ್ತು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಈಗೇನು 15,500,000 ಲಕ್ಷ ಅಂತ ಹೇಳ್ತಿದ್ದೀನೋ ಅದು 16,500,000 ಲಕ್ಷ ಖಂಡಿತ ಆಗ್ತಿತ್ತು. ಯಾಕೆಂತಂದರೆ ಅಲ್ಲಿರೋ ಎಕ್ಸ್ಪೆನ್ಸ್ಗೆ ನಾನು ಉಳ್ಕೊಂಡಿದ್ದು ಮತ್ತು ಊಟ ತಿಂಡಿ ಮಾಡಿರೋದೇ 1 ಲಕ್ಷ ಬಿಲ್ ಕಡ್ಡಾಯವಾಗಿ ಬರುತ್ತೆ. ಸೊ ಈಗ ನೀವು ಏನು ಮಾಡಬೇಕು, ನೆಕ್ಸ್ಟ್ ಯಾವುದಾದ್ರೂ ಈ ಥರ ರೈಡ್ ಮಾಡ್ತೀನಿ ಅಂತಂದರೆ ಈ ದುಡ್ಡಿಗೆ ಈಗ ಎಷ್ಟು 15,000,000 ಲಕ್ಷ ಬಂದಿದೆ ಅಂತಂದರೆ ಇನ್ನೂ ಒಂದು 2 ಲಕ್ಷ ಜಾಸ್ತಿ ಹಾಕ್ಕೊಳ್ಳಿ. ಸೊ ಒಂದು 18 ಲಕ್ಷ ಅಲ್ಲಂಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ರೀಸನ್ ಯಾಕೆ ಅಂತಂದರೆ, ಸೊ ಈಗ ನಾವು ಏನು ಕರೆನ್ಸಿ ಎಕ್ಸ್ಚೇಂಜು ಈ ರೇಟ್ಸ್ಗಳೆಲ್ಲ ನೋಡ್ತಾ ಇದ್ದೀವೋ ಇದು ಈ ವರ್ಷಕ್ಕಷ್ಟೇ ಇಷ್ಟಿದೆ, ಬರೋ ವರ್ಷಕ್ಕೆ ಜಾಸ್ತಿ ಕೂಡ ಆಗ್ಬೋದು. ಆಮೇಲೆ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ಗಳು ನಡೆಯುತ್ತೆ. ಅಲ್ಲಿ ನೀವು ವೀಡಿಯೋಸ್ ನೋಡ್ತಾ ಇದ್ದೀರಲ್ಲ, ಕೆಲವೊಂದು ಕಡೆ ಫೈನ್ ಹಾಕ್ಬೋದು, ನಮಗೆ ಸ್ಪೀಡ್ದು ಲಿಮಿಟ್ ಗೊತ್ತಿರಲ್ಲ, ಕೆಲವೊಂದು ಕಡೆ ಇನ್ಶೂರೆನ್ಸ್ಗೆಲ್ಲ ಎಕ್ಸ್ಟ್ರಾ ಕೇಳ್ಬೋದು. ಇವೆಲ್ಲ ಪ್ರಾಬ್ಲಮ್ ಆಗೋದ್ರಿಂದ 1-2 ಲಕ್ಷ ಜಾಸ್ತಿನೇ ಕನ್ಸಿಡರ್ ಮಾಡಿದ್ರು 17,500,000 ಲಕ್ಷಕ್ಕೆ ನೀವು ಈ ರೈಡನ್ನು ಆರಾಮಾಗಿ ಮಾಡ್ಬೋದು. ನಾನಂತೂ ಎಸ್ಪೆಷಲಿ ತುಂಬಾ ಕಂಜೂಸ್ತನ ಮಾಡಿದ್ದೀನಿ. ಅಂದರೆ ಎಲ್ಲ ಕಡೆ ಧಾರಾಳವಾಗಿ ಏನು ಖರ್ಚು ಮಾಡೋಕ್ಕೆ ಹೋಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಕಡಿಮೆಲಿ ಕೆಲವೊಂದು ಕಡೆ ತುಂಬ ಜಾಸ್ತಿ ಟಿಕೆಟ್ ಪ್ರೈಸ್ ಹೇಳಿದಾಗ ಅವುಗಳನ್ನ ಸ್ಕಿಪ್ಪು ಮಾಡೋಂಥದ್ದು ಮಾಡಿದ್ದೀನಿ. ಯಾಕೆಂತಂದರೆ 15,000-16,000 ಒಂದು ಟಿಕೆಟ್ಗೆ ಅಂತಂದರೆ ಆ ಜಾಗಗಳನ್ನ ಬೇಡ ಅಂತಲೇ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಪ್ರತಿಯೊಂದೂ ಕೂಡ ಕಾಸ್ಟ್ಲಿ ಇದೆ. ಸೊ ಹಂಗಾಗಿ 1-2-3 ಲಕ್ಷ ಜಾಸ್ತಿನೇ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತಂದರೆ ಓಕೆ ಇಷ್ಟೇ ಖರ್ಚಾಗುತ್ತೆ ಅಂದ್ಬಿಟ್ಟು 15 ಲಕ್ಷ ತಗೊಂಡೋಗಿ ಅಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಾನು ಇಷ್ಟು ವೀಡಿಯೋ ಮಾಡಿನೂ ಸಾರ್ಥಕತೆ ಆಗೋಲ್ಲ ಮತ್ತು ನೀವು ಅದನ್ನು ನೋಡಿನೂ ಕೂಡ ಸಾರ್ಥಕತೆ ಆಗೋಲ್ಲ. ಇಫ್ ಇನ್ ಕೇಸ್ ಫ್ಯೂಚರಲ್ಲಿ ಮಾಡಿದ್ರೆ ನೀವೊಂದು 18-19 ಲಕ್ಷ ಮೊದಲೇ ದುಡ್ಡು ರೆಡಿ ಮಾಡ್ಕೊಂಡು ಅದಾದಮೇಲೆ ಈ ರೈಡ್ಗೆ ಹೋದರೆ ತುಂಬ ಒಳ್ಳೆಯದಾಗಿರುತ್ತೆ. 15,500,000 ಲಕ್ಷಕ್ಕೆ 3 ತಿಂಗಳು ಅಂದರೆ 90 ದಿನ, 24 ದೇಶಗಳು, 23,000 ಕಿಲೋಮೀಟ್ರ್ ಜರ್ನಿನ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಜನ ನನಗೀಗ ಕಮೆಂಟ್ ಮಾಡ್ಬೋದು, ಅಲ್ಲ ಗುರು ಆಲ್ರೆಡಿ ಕಮೆಂಟ್ ಮಾಡಿದ್ದಾರೆ ಬಿಡಿ, ಅಲ್ಲ ಇನ್ನೊಂದು 2 ಲಕ್ಷ ಹಾಕಿದರೆ ನೀನು ಮೈಸೂರಲ್ಲಿ ಒಂದು 30-40 ಸೈಟ್ ಬರ್ತಾಯಿತ್ತು, ಅದನ್ನ ಯಾಕೆ ಖರ್ಚು ಮಾಡಿದೆ ಅಂತ. 100% ಹೌದು, ಸೈಟ್ ಬರ್ತಾಯಿತ್ತು. ಆದರೆ ಸೈಟ್ನ ನಾನು ಹೊತ್ಕೊಂಡು ಊರನ್ನ ಸುತ್ತಾಡೋಕ್ಕಾಗಲ್ಲ. ಸೈಟ್ ತಗೊಂಡ್ರೆ ಬರೀ ಆ 30-40 ಸೈಟ್ನ ಮಾತ್ರ ನಾನು ನೋಡ್ತಾ ಇರಬೇಕು. ಈಗ ನಾನು ದೇಶದ ಸುತ್ಕೊಂಡ್ಬಂದಲ್ಲ, ಅದರಂಥ ಮಜಾ ಸಿಗ್ತಾ ಇರಲಿಲ್ಲ. ನನಗೆ ಒಂದು ಹೆಮ್ಮೆ ಇದೆ, ನಾನೆಲ್ಲೋ 15 ಲಕ್ಷ ತಗೊಂಡೋಗಿ ಜೂಜಾಡಿಲ್ಲ, ಅಥವಾ ನಾನೆಲ್ಲೋ ತಗೊಂಡೋಗಿ ಯಾರಿಗೋ ಕೊಟ್ಬಿಟ್ಟು ಮೋಸ ಹೋಗಲಿಲ್ಲ. ನಾನು ನನ್ನ ಜೀವನದ ಒಂದು ಅನ್ವೇಷಣೆನ ಮಾಡೋಕ್ಕೆ ನಾನು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡನ್ನು ಖರ್ಚು ಮಾಡಿದ್ದೀನಿ. ಜೊತೆಗೆ ಅದರ ಅನುಭವಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈಗ ನಾವು ಹೆಂಗೆ ಕಿಂಗ್ ರಿಚರ್ಡು, ಮಂಜುನಾಥ್ ಸರ್ದು ವೀಡಿಯೋಗಳನ್ನೆಲ್ಲ ನೋಡಿ ನಾವು ಇನ್ಸ್ಪೈರ್ ಆದ್ವೋ, ಆ ಥರ ನಮ್ಮ ವೀಡಿಯೋನೂ ನೋಡಿ ಇನ್ನೊಂದು ಯಾರೋ ಒಬ್ಬ ಅದನ್ನು ಇನ್ಸ್ಪೈರ್ ಆಗಿ ಅವನು ಹೋಗಿ ಇದನ್ನೆಲ್ಲ ಸುತ್ತಾಡ್ಕೊಂಬಂದು ಅಣ್ಣ ಈ ಥರ ಹೋಗಿದ್ದು ಬಂದೆ ಅಂತಂದರೆ ನಿಜ. ನಾನು ರಿಚರ್ಡ್ ಸರ್ ಮನೆಗೆ ಹೋಗಿದ್ದಾಗ ಅವ್ರ ತಾಯಿ ಎಷ್ಟು ಖುಷಿ ಪಟ್ಟರೋ ಅಷ್ಟೇ ಖುಷಿ ನನಗೂ ಕೂಡ ಆಗುತ್ತೆ ಅಂತ ನನಗನ್ಸುತ್ತೆ. ಇಷ್ಟು ಹೇಳ್ತಾ ಮೊನ್ನೆವರೆಗೂ ಇಲ್ಲಿಲ್ಲೇ ರೈಡ್ ಮಾಡ್ಕೊತಿದ್ದೆ. ಈಗ ಒಂದು ಖುಷಿ ಆಗುತ್ತೆ, ನಾನೊಬ್ಬ ಇಂಟರ್ನ್ಯಾಷನಲ್ ರೈಡರ್ ಅಂತ ಹೇಳ್ಕೊಬೋದು ಹೊರಗಡೆ. ಆ ಖುಷಿ, ಆ ಪ್ರೀತಿ ನೀವು ಕೊಟ್ಟಿದ್ದು, ನನ್ನ KK ಬಳಗ ಏನಿದೆಯೋ, ನನ್ನ ಫ್ರೆಂಡ್ಸ್ ಬಳಗ ಏನಿದೆಯೋ, ನನ್ನ ಕ್ರಿಯೇಟರ್ಸ್ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಮೀಟಪ್ಗೆ ಬಂದು, ದುನಿಯಾ ವಿಜಯಣ್ಣ ಬಂದು, ಇವರೆಲ್ಲ ನೀವೆಲ್ಲ ಏನು ಸಪೋರ್ಟ್ ಮಾಡಿದ್ರೋ ಆ ಸಪೋರ್ಟ್ ಮುಖಾಂತರ ಈ ರೈಡ್ ಅದ್ಭುತವಾಗಿ ಮುಗಿದಿದೆ. ಇನ್ನೂ ಹೆಚ್ಚಾಗಲಿ. ಸೊ ಈ ಥರ ರೈಡ್ ಮಾಡೋರು
ನೋಡೋಣ. ಈಗ ರೀಸೆಂಟ್ಲಿ ಒಂದು ಮೀಟಪ್ ಮಾಡ್ತೀನಿ, ಅಲ್ಲಿ ನಿಮ್ಮ ಕೆಲವೊಂದು ಡೌಟ್ಸ್ಗಳಿರುತ್ತಲ್ಲ ಅದನ್ನು ಕೂಡ ಕ್ಲಿಯರ್ ಮಾಡೋಂಥ ಪ್ರಯತ್ನನ ರಿಗಾರ್ಡಿಂಗ್ ದಿಸ್ ರೈಡ್ ನಾನು ನಿಮಗೆ ಮಾಡ್ತೀನಿ. ಇಷ್ಟು ಹೇಳ್ತಾ ನನ್ನ ಈ ಬಜೆಟ್ ವಿಡಿಯೋ ಆಯಿತು. ಸೊ ಪ್ರತಿ ರೈಡ್ ಮುಗಿಸ್ದಾಗಲೂ ಒಂದು ಬಜೆಟ್ ವಿಡಿಯೋನ ಮಾಡಿದಾಗ ನನಗೊಂದು ಖುಷಿ, ಅಪ್ಪ ನನಗೆ ಎಷ್ಟು ಖರ್ಚಾಯಿತು ಅನ್ನೋದನ್ನು ಡೈಲಿ ರೆಗ್ಯುಲರಾಗಿ ವೀಡಿಯೋ ನೋಡ್ತಿರೋರಿಗೆ ತಲುಪಿಸಿದ್ದೀನಿ, ನನಗೊಂದು ಸಮಾಧಾನ ಅಂತ. ಸೊ ಇವತ್ತು ಕೂಡ ಈ ಇಂಟರ್ನ್ಯಾಷನಲ್ ರೈಡ್ನ ಒಂದು ಬಜೆಟನ್ನು ತಿಳಿಸಿರೋದಕ್ಕೆ ಮನಸೋ ಇಚ್ಛೆ ಖುಷಿ ಆಗ್ತಾಯಿದೆ. ನೀವು ಕೂಡ ಪ್ಲ್ಯಾನ್ ಮಾಡಿ ನೆಕ್ಸ್ಟು ಇದೇ ರೀತಿ ಬೆಂಗಳೂರಿಂದ ಲಂಡನ್ಗೆ ಹೋಗೋಂಥ ಕನ್ನಡಿಗರ ಬೈಕರ್ಸ್ನ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಮನಸ್ಸಿಂದ ಅರಸ್ಕೋತಾ ನಾನು ನಿಮ್ಮ ಕಿತ್ತಡಿಕೆರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.